ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನಾವು ಇಂದು ನೇರವಾಗಿ 10ನೇ ತರಗತಿಯ ಮೊದಲ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಅಧ್ಯಾಯದ ಕಡೆಗೆ ಹೋಗೋಣ. ಅಧ್ಯಾಯ 1. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಈ ಅಧ್ಯಾಯ ನಮ್ಮ 10ನೇ ತರಗತಿಯ SLC ಬೋರ್ಡ್ ಎಕ್ಸಾಮ್ಗೆ ಏನಪ್ಪ ಅಂತಂದರೆ ಸುಮಾರು 4 ರಿಂದ 5 ಅಂಕಗಳನ್ನು ಕೇಳುವಂತಹ ಸಾಧ್ಯತೆಗಳು ಇದ್ದಾವೆ. ಅಧ್ಯಾಯ 1ರಲ್ಲಿ ನಮ್ಮ SLC ಬೋರ್ಡ್ನಲ್ಲಿ ಕೇಳುವಂಥ ಅಂಕಗಳು ಎಷ್ಟಪ್ಪ ಅಂತಂದರೆ 4 ರಿಂದ 5 ಅಂಕಗಳು. ಅವು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 2 ಅಂಕದ ಪ್ರಶ್ನೆ ಆಗಿರ್ಬೋದು, ಅಥವಾ 3 ಅಂಕದ 4 ಅಂಕದ ಪ್ರಶ್ನೆಗಳಾಗಿರ್ಬೋದು. ಅವರು ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಿ, ನಾವು ಅದಕ್ಕೆ ಉತ್ತರ ಕೊಡುವಂತೆ ನಾವು ಇಲ್ಲಿ ಕಲಿಯೋಣ. ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಒಳಗೊಂಡಿರುವಂತಹ ಅಂಶಗಳನ್ನು ನಾವು ಮೊದಲನೇದಾಗಿ ಗಮನಿಸೋಣ. ಒಳಗೊಂಡಿರುವ ಅಂಶಗಳು ಮೊದಲು ನೋಡಿ ಮಕ್ಕಳೇ, ಅಧ್ಯಾಯ 1ರಲ್ಲಿ ಒಳಗೊಂಡಿರುವಂತಹ ಅಂಶಗಳನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ ಒಳಗೊಂಡಿರುವಂತಹ ಅಂಶಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ದೈನಂದಿನ ಜೀವನದಲ್ಲಿನ ರಾಸಾಯನಿಕ ಕ್ರಿಯೆ, ಎರಡನೇದಾಗಿ ರಾಸಾಯನಿಕ ಸಮೀಕರಣಗಳು, ಮೂರನೇದಾಗಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆ, ಇನ್ನು 4ನೇದಾಗಿ ರಾಸಾಯನಿಕ ಕ್ರಿಯೆಗಳ ವಿಧಗಳು ಅಥವಾ ಕ್ರಿಯೆಯ ವಿಧಗಳು, ತದನಂತರ ಕೊನೆಯದಾಗಿ ಉತ್ಕರ್ಷಣಾ ಕ್ರಿಯೆ ದೈನಂದಿನ ಜೀವನದಲ್ಲಿ ಎನ್ನುವಂತಹ ಏನಪ್ಪ ಅಂತಂದರೆ ಈ ಅಧ್ಯಾಯವು ಒಳಗೊಂಡಿರುವಂಥ ಅಂಶಗಳು. ನಾವು ಮೊದಲನೇ ಅಂಶ ಒಳಗೊಂಡಿರುವಂಥ ಮೊದಲನೇ ಅಂಶವಾದಂಥ ದೈನಂದಿನ ಜೀವನದ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನಾವು ಗಮನ ಹರಿಸೋಣ.
ನೋಡಿ, ದೈನಂದಿನ ಜೀವನದಲ್ಲಿನ ರಾಸಾಯನಿಕ ಕ್ರಿಯೆ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅಂದರೆ ದಿನನಿತ್ಯ ನಾವು ಕೆಲವೊಂದು ನೋಡುವಂತಹ ಪದಾರ್ಥಗಳಾಗಿರ್ಬೋದು ಯಾವ ರೀತಿಯಾಗಪ್ಪ ಅಂತಂದರೆ ಜೀರ್ಣ ವ್ಯವಸ್ಥೆ. ನೋಡಿ ಮಕ್ಕಳೇ, ತಿನ್ನುವ ಒಂದು ಆಹಾರ ಯಾವ ರೀತಿಯಾಗಿ ನಾವು ಜೀರ್ಣವನ್ನು ಮಾಡ್ತೀವಿ, ಉಸಿರಾಟ ಕ್ರಿಯೆ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ನಾವು ನೋಡುವಂತಹ ಪ್ರಕ್ರಿಯೆಯಲ್ಲಿ ಹಾಲು ಮೊಸರಾಗುವುದು, ಇಂತಹ ಒಂದು ನಾವು ದೈನಂದಿನವಾದಂತಹ ಜೀವನದಲ್ಲಿ ನೋಡುವಂಥದ್ದು. ಹಾಲು ಮೊಸರಾಗುವುದು, ಜೀರ್ಣ ವ್ಯವಸ್ಥೆ, ಉಸಿರಾಟ ಕ್ರಿಯೆ, ಕರಗುವಿಕೆ, ಕುದಿಯುವಿಕೆ, ಸುಡುವುದು ಮುಂತಾದವು. ನೋಡಿ, ನೀವು ಇಲ್ಲಿ ನೋಡ್ತಾ ಇರಬಹುದು, ದೈನಂದಿನ ರಾಸಾಯನಿಕ ಕ್ರಿಯೆಯಲ್ಲಿ ಹಾಲು ಮೊಸರಾಗಿರ್ಬೋದಾಗಿರ್ಬೋದು, ಜೀರ್ಣ ವ್ಯವಸ್ಥೆ ಆಗಿರ್ಬೋದು, ಉಸಿರಾಟ ಕ್ರಿಯೆ ಆಗಿರ್ಬೋದು, ಕರಗುವಿಕೆ, ಕುದಿಯುವಿಕೆ, ಸುಡುವುದು, ಅಡುಗೆ ಮಾಡುವುದು, ಇವೆಲ್ಲ ಏನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆ. ಇದರಲ್ಲಿ ನಾವು ಎರಡು ರೀತಿಯಾದಂಥ ಬದಲಾವಣೆಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಒಂದು ರಾಸಾಯನಿಕ ಬದಲಾವಣೆಗಳನ್ನು ಮತ್ತು ಭೌತಿಕ ಬದಲಾವಣೆಗಳನ್ನು. ಇಲ್ಲಿ ಭೌತಿಕವಾದಂತಹ ಬದಲಾವಣೆಗಳನ್ನು ನಾವು ಯಾವ್ದು ನೋಡ್ತೀವಿ ಅಂತಂದರೆ ಸುಡುವುದು ನಾವು ನೋಡ್ಬೋದು. ಅಂದರೆ ಒಂದು ಕಟ್ಟಿಗೆ, ಆ ಭೌತಿಕ ಬದಲಾವಣೆಯಲ್ಲಿ ಒಂದು ಕಟ್ಟಿಗೆ ಏನಪ್ಪ ಅಂತಂದ್ರೆ ಅದು ನೇರವಾಗಿ ಸುಟ್ಟಾಗ ಘನದಿಂದ ಅನಿಲ ಸ್ಥಿತಿ ಹೋಗುವುದು. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಉಸಿರಾಟ ಕ್ರಿಯೆ ಆಗಿರಬಹುದು. ಈ ರೀತಿಯಾದಂಥ ಈ ದೈನಂದಿನ ಜೀವನದಲ್ಲಿ ನಾವು ನೋಡ್ತೀವಿ. ನೋಡಿ ಮಕ್ಕಳೇ, ದೈನಂದಿನ ಜೀವನದ ರಾಸಾಯನಿಕ ಕ್ರಿಯೆಗಳನ್ನು ನೋಡಿದಾಗ ಏನಪ್ಪ ಇದು ರಾಸಾಯನಿಕ ಕ್ರಿಯೆ ಅಂತನ್ನುವಂಥ ಕುತೂಹಲ ನಿಮ್ಮ ಮೈಂಡ್ನಲ್ಲಿ ಬಂದಿರಬಹುದು. ಇವಾಗ ನಾವು ನೇರವಾಗಿ ನೋಡೋಣ, ರಾಸಾಯನಿಕ ಕ್ರಿಯೆ ಎಂದರೇನು ಅಂತನ್ನುವಂಥದ್ದು. ಇಲ್ಲಿ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಅಥವಾ ಹೆಚ್ಚು ವಸ್ತುಗಳು, ಒಂದಾಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳಾಗಿರ್ಬೋದು, ಆ ಹೆಚ್ಚು ವಸ್ತುಗಳು ಪ್ರತಿವರ್ತಕದಲ್ಲಿ ಸೇರಿ ಒಂದು ಹೊಸ ಉತ್ಪನ್ನವನ್ನು ಕೊಡುವುದು. ಇಟ್ ಮೀನ್ಸ್ ಯಾವ ರೀತಿಯಾಗಪ್ಪ ಅಂತಂದ್ರೆ, ಒಂದು ಮ್ಯಾಗ್ನೀಷಿಯಂ ತಂತಿ ಮತ್ತೆ ನೇರವಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅದು ಏನಾಗ್ತದಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗ್ತದೆ. ಈ ರೀತಿಯಾದಂತಹ ಒಂದು ಕ್ರಿಯೆಗಳನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ. ಅಂದರೆ ಪ್ರತಿವರ್ತಕದಲ್ಲಿರುವಂತಹ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಒಂದು ಉತ್ಪನ್ನವನ್ನು ಕೊಡುವುದು. ಇದಕ್ಕೇನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ಡೆಫಿನೇಷನ್ ಅನ್ನ ಹೀಗಿದೆ. ರಾಸಾಯನಿಕ ಕ್ರಿಯೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನನ್ನ ವಾಯ್ಸು ಸಹ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತಂದು ಭಾವಿಸ್ತೀನಿ. ಹಾಗೇನಾದರೂ ಇದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರಾಸಾಯನಿಕ ಕ್ರಿಯೆ ಇದು ರಾಸಾಯನಿಕ ಬದಲಾವಣೆಗೆ ಕಾರಣವಾಗಿದ್ದು, ಅಂದರೆ ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳು ರಾಸಾಯನಿಕ ಕ್ರಿಯೆಗೆ ಕಾರಣವಾಗಿದೆ. ಆದರೆ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ಪರಸ್ಪರ ವರ್ತಿಸಿ ಹೊಸ ಉತ್ಪನ್ನಗಳನ್ನು ಉಂಟು ಮಾಡುತ್ತದೆ. ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆ ಎಂದು ಕರೀತಾರೆ. ನೋಡಿ ಮಕ್ಕಳೇ, ನಿಮಗೋಸ್ಕರ ಒಂದು ಎಕ್ಸಾಂಪಲನ್ನು ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ. ಏನಪ್ಪ ಅಂತಂದರೆ ಎಕ್ಸಾಂಪಲ್ನಲ್ಲಿ ನೋಡಿರ್ಬೋದು, ನೀರಿದೆ. ನೀರು ಸೋಡಿಯಂ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ನೀರು ಸೋಡಿಯಂ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತದೆ. ಅದರ ಜೊತೆಗೆ ಹೈಡ್ರೋಜನ್ ಅನ್ನು ಸಹ ಏನಪ್ಪ ಅಂದ್ರೆ ಗಾಳಿಯ ರೂಪದಲ್ಲಿ ಬಿಡುಗಡೆಯನ್ನು ಮಾಡುತ್ತದೆ.
ಇದು ಏನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯ ಒಂದು ಡೆಫಿನೇಷನ್ ಮತ್ತು ಒಂದು ಚಿಕ್ಕದಾದಂತಹ ಉದಾಹರಣೆ ಆಗಿದೆ. ಬೇಕಾದರೆ ಮಕ್ಕಳನ್ನು ಇದನ್ನು ನೋಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ರಾಸಾಯನಿಕ ಕ್ರಿಯೆ ಜರುಗಬೇಕಂತಂದ್ರೆ ಅಥವಾ ಆ ರಾಸಾಯನಿಕ ಕ್ರಿಯೆ ನಡಿಬೇಕಂತಂದ್ರೆ 4 ಒಂದು ಕ್ರಿಯೆಗಳ ಆಗ್ತವೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಸ್ಥಿತಿ ಬದಲಾವಣೆ ಆಗಿರ್ಬೋದು, ತಾಪದಲ್ಲಿ ಬದಲಾವಣೆ ಆಗಿರ್ಬೋದು, ಅನಿಲ ಬಿಡುಗಡೆ ಆಗಿರ್ಬೋದು, ಮತ್ತೇನಪ್ಪಾ ಅಂತಂದ್ರೆ ಅದೇ ರೀತಿಯಾಗಿ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ನಾವು ನೋಡಿ ಮಕ್ಕಳೇ, ಈಗ ತಾನೇ ನೋಡಿದ್ರಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಮತ್ತೆ ಅದಕ್ಕೆ ಒಂದು ಉದಾಹರಣೆಯನ್ನ ನೋಡ್ಬಿಡ್ತೀವಿ. ರಾಸಾಯನಿಕ ಕ್ರಿಯೆ ಅಂತಂದ್ರೆ ಇದು ರಾಸಾಯನಿಕ ಬದಲಾವಣೆಗೆ ಕಾರಣವಾಗಿದ್ದು ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ಪರಸ್ಪರ ವರ್ತಿಸಿ ಹೊಸ ಉತ್ಪನ್ನ ಉಂಟು ಮಾಡುವಂತಹ ಪ್ರಕ್ರಿಯೆ ಆಗಿರ್ತದೆ. ಅದೇ ರೀತಿಯಾಗಿ ಉದಾಹರಣೆನ ಏನು ನೋಡಿದ್ರಿ, ನೀರು ಸೋಡಿಯಂ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುವಂಥ ಒಂದು ಉದಾಹರಣೆಯನ್ನು ನೋಡಿದ್ರಿ ನೀವು. ಇದು ಒಂದೇ ಉದಾಹರಣೆ ಅಂತಂದರೆ ಯಾವುದೇ ಪ್ರತಿಯೊಂದು ರಾಸಾಯನಿಕ ಕ್ರಿಯೆ ಜರುಗುವಂಥ ಯಾವುದೇ ಒಂದು ಕ್ರಿಯೆಯನ್ನು ತೆಗೆದುಕೊಂಡ್ರೂ ಸಹ ಅದೇನಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತದೆ. ಇಂತಹ ರಾಸಾಯನಿಕ ಕ್ರಿಯೆ ಜರುಗಿದೆ ಅನ್ನುವುದಕ್ಕೆ ನಾವು ಗುರುತಿಸಬಹುದಾದ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂತಂದ್ರೆ ಸ್ಥಿತಿ ಬದಲಾವಣೆ, ಎರಡನೇದಾಗಿ ಏನಪ್ಪಾ ಅಂತಂದ್ರೆ ತಾಪದಲ್ಲಿ ಬದಲಾವಣೆ, ಮೂರನೇದಾಗಿ ಬಣ್ಣದಲ್ಲಿ ಬದಲಾವಣೆ, ನಾಲ್ಕನೇದಾಗಿ ಏನಪ್ಪಾ ಅಂತಂದ್ರೆ ಅನಿಲ ಬಿಡುಗಡೆ. ಅದರ ಬಗ್ಗೆ ನಾವು ನೋಡೋಣ ಬನ್ನಿ. ಸ್ವಲ್ಪ ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ಜರುಗಿದೆ ಅಂತನ್ನುವಂಥ ಗುರುತಿಸುವಂಥ ಅಂಶಗಳಿವಪ್ಪ ಅಂತನ್ನುವಂಥದ್ದು ಇವತ್ತಾನೆ ಹೇಳಿದೆ, ಅವುಗಳನ್ನು ನೋಡೋಣ. ಮೊದಲನೇ ಸ್ಥಿತಿ ಬದಲಾವಣೆ, ಎರಡನೆಯದು ಬಣ್ಣ ಬದಲಾವಣೆ, ಮೂರನೇದು ಅನಿಲ ಬಿಡುಗಡೆ, ಇನ್ನು ನಾಲ್ಕನೇದು ತಾಪದಲ್ಲಿ ಬದಲಾವಣೆ. ನೋಡಿ ಮಕ್ಕಳೇ, ರಾಸಾಯನಿಕ ಕ್ರಿಯೆ ಜರುಗಬೇಕಂತಂದ್ರೆ ಪ್ರಮುಖವಾಗಿ ಅಡಗಿ ಕುಳಿತಿರುವಂತಹ 4 ಅಂಶಗಳಿವಪ್ಪ ಅಂತಂದ್ರೆ, ಅಂದ್ರೆ ಗುರುತಿಸಬಹುದಂಥ ಅಂಶಗಳಿವಪ್ಪ ಅಂತಂದ್ರೆ ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇಲ್ಲಿ ಸ್ಥಿತಿ ಬದಲಾವಣೆ ಅಂತ ಅಂದಾಕ್ಷಣ ನಮ್ಮ ತಲೆಯಲ್ಲಿ 9ನೇ ತರಗತಿಯ ಪಾಠಗಳು ನೆನಪು ಬರ್ತವೆ. ಘನ ಸ್ಥಿತಿ, ದ್ರವ ಸ್ಥಿತಿ, ಇನ್ನು ಅನಿಲ ಸ್ಥಿತಿ. ಈ 3 ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ರಾಸಾಯನಿಕ ಕ್ರಿಯೆಯನ್ನು ಗುರುತಿಸಬಹುದಾದಂತಹ ಕೆಲವೊಂದು ಅಂಶಗಳನ್ನು ನೋಡ್ತಾ ಇದ್ದೀವಿ. ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ಅದರಲ್ಲಿ ಸ್ಥಿತಿ ಬದಲಾವಣೆಯಲ್ಲಿ ನಾವು ನೋಡಿದಾಗ ಸ್ಥಿತಿಗಳಲ್ಲಿ 3 ಸ್ಥಿತಿಗಳು: ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಅಂದರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗಳಿಗೆ ನೇರವಾದಂತಹ ಏನಪ್ಪಾ ಅಂತಂದ್ರೆ ಬದಲಾವಣೆಗಳನ್ನು ನಾವು ಇಲ್ಲಿ ಕಾಣಿಸ್ತೇವೆ. ಫಾರ್ ಎಕ್ಸಾಂಪಲ್, ಮಂಜುಗಡ್ಡೆ ಏನಪ್ಪಾ ಅಂತಂದ್ರೆ ನಾವು ಅದನ್ನ ತಾಪವನ್ನು ಅಥವಾ ಉಷ್ಣವನ್ನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನೀರಾಗುತ್ತದೆ, ಅಥವಾ ನೀರು ಅಂತಂದ್ರೆ ಒಂದು ದ್ರವಕ್ಕೆ ಉದಾಹರಣೆ. ಆ ನೀರಿಗೆ ಇನ್ನಷ್ಟು ನಾವು ಉಷ್ಣವನ್ನ ಕೊಟ್ಟಾಗ ಅದೇನಪ್ಪಾ ಅಂದ್ರೆ ಹೊಗೆಯನ್ನ ಬಿಡುತ್ತದೆ ಅಥವಾ ಅನಿಲ ಸ್ಥಿತಿಗೆ ಬರುತ್ತದೆ ಅಂತನ್ನುವಂಥ ಸ್ಥಿತಿ ಬದಲಾವಣೆಗಳನ್ನು ನಾವಿಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಎರಡನೇ ಅಂಶವಾಗಿರುವಂತಹ ಗುರುತಿಸಬಹುದಾದಂಥ ಎರಡನೇ ಅಂಶವಾಗಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಬಣ್ಣ ಬದಲಾವಣೆ. ಈ ಬಣ್ಣ ಬದಲಾವಣೆನ ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಮ್ಯಾಗ್ನೇಷಿಯಂ ತಂತಿಯ ಜೊತೆಗೆ ನಾವು ಆಕ್ಸಿಜನ್ ಅನ್ನ ವರ್ತಿಸಿದಾಗ ಏನಪ್ಪಾ ಅಂತಂದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ. ಈ ಮ್ಯಾಗ್ನೇಷಿಯಂ ಆಕ್ಸೈಡ್ ಏನಪ್ಪಾ ಅಂತಂದ್ರೆ ಯಾವ ಒಂದು ಬಣ್ಣದಲ್ಲಿ ಇರ್ತದಪ್ಪ ಅಂತಂದ್ರೆ ಬಿಳುಪು ಬಣ್ಣದಲ್ಲಿ ಇರ್ತದೆ. ಅದೇ ರೀತಿಯಾಗಿ ಮ್ಯಾಗ್ನೇಷಿಯಂ ಸ್ವಲ್ಪ ವೈಟ್ ನಲ್ಲಿ ಅಂದ್ರೆ ಅಷ್ಟೊಂದು ಬಿಳಿ ಬಣ್ಣದಲ್ಲಿ ಇರ್ತದೆ, ಸ್ವಲ್ಪ ಬೆಳುಪಾದ ಬಣ್ಣದಲ್ಲಿ ಇರ್ತದೆ. ಅದು ಏನಪ್ಪಾ ಅಂದ್ರೆ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಸಂಪೂರ್ಣವಾದಂತಹ ಬಿಳಿಯ ಬಣ್ಣದಲ್ಲಿ ನಾವು ನೋಡ್ತೀವಿ. ಇನ್ನು ಅನಿಲ ಬಿಡುಗಡೆ, ಈ ಅನಿಲ ಬಿಡುಗಡೆ ಮತ್ತು ತಾಪ ಬದಲಾವಣೆಯನ್ನು ನಾವು ಪ್ರಮುಖವಾಗಿ ಒಂದು ಒಳ್ಳೆಯ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ನಾವು ನೋಡ್ಬೋದು. ಏನಪ್ಪಾ ಅಂತಂದ್ರ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ನಾವು ಏನಪ್ಪಾ ಅಂತಂದ್ರ ಮ್ಯಾಗ್ನೇಷಿಯಂ ತಂತಿಯನ್ನ ವರ್ತಿಸುವುದರ ಮುಖಾಂತರವಾಗಿ ಏನಪ್ಪಾ ಅಂತಂದ್ರ ಮ್ಯಾಗ್ನೇಷಿಯಂ
ಕ್ಲೋರೈಡ್ ಏನಿದೆ ಇದು ಲವಣ ಬರುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಾಗ ನಮ್ಮ ಅನಿಲ ಬಿಡುಗಡೆನೂ ಸಹ ಗೊತ್ತಾಗುತ್ತದೆ, ತಾಪದಲ್ಲಿ ಬದಲಾವಣೆಯೂ ಸಹ ಏನಪ್ಪಾ ಅಂದ್ರೆ ಗೊತ್ತಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಮ್ಯಾಗ್ನೇಷಿಯಂ ಅನ್ನ ಹಾಕಿದಾಗ ಅಲ್ಲಿ ಏನಪ್ಪಾ ಅಂತಂದ್ರ ನಾವು ಸಡನ್ ವಾದಂತ ರಿಯಾಕ್ಷನ್ ಅನ್ನು ನೋಡಬಹುದು. ತಾಪದಲ್ಲಿ ಬದಲಾವಣೆ ಅಂದ್ರೆ ಆ ಟೆಸ್ಟ್ ಟ್ಯೂಬ್ ನನ್ನ ಮುಟ್ಟಿ ನೋಡಿದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಬೆಚ್ಚನೆಯ ಅನುಭವವಾಗುತ್ತದೆ. ಅದು ತಾಪದಲ್ಲಿ ಬದಲಾವಣೆ. ಆ ತಾಪದಲ್ಲಿ ಬದಲಾವಣೆ ಆಗಿದಾಗ ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಆ ಅನಿಲನೇ ಯಾವುದಪ್ಪ ಅಂದ್ರೆ ನಾವು ಅನಿಲ ಬಿಡುಗಡೆನ ಮಾಡುವುದು. ಅದೇ ರೀತಿಯಾಗಿ ಅಲ್ಲಿ ಇಲ್ಲೂ ಸಹ ನಾವು ನೋಡ್ಬೋದು, ಮ್ಯಾಗ್ನೇಷಿಯಂ ಅನ್ನ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ. ಆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿದಾಗ ಅದು ಬರುವಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ರೀತಿಯಾದಂತಹ ಹೊಗೆಯನ್ನು ಬಿಡುತ್ತದೆ. ಈ ರೀತಿಯಾದಂತಹ ಕೆಲವೊಂದು ಬದಲಾವಣೆಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ. ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಗುರುತಿಸಬಹುದಾದಂಥ ಈ 4 ಅಂಶಗಳನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳೇ, ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೇನು, ಆ ರಾಸಾಯನಿಕ ಕ್ರಿಯೆಯನ್ನು ಗುರುತಿಸಬಹುದಾದಂಥ 4 ಅಂಶಗಳನ್ನು ನೀವು ನೋಡಿದ್ವಿ. ಇವಾಗ ಆ ರಾಸಾಯನಿಕ ಕ್ರಿಯೆಗಳನ್ನ 2 ರೂಪದಲ್ಲಿ ಬರೀತೇವೆ. ಮೊದಲನೇದು ಯಾವುದಪ್ಪ ಅಂತಂದ್ರೆ ನಾವು ಪದಗಳ ರೂಪ ಅಂತ ಕರಿತೇವೆ, ಪದಗಳಲ್ಲಿ. ಎರಡನೇದು ಯಾವುದಪ್ಪ ಅಂತಂದ್ರೆ ಪದಗಳಲ್ಲಿ. ಎರಡನೇದು ಸೂತ್ರಗಳ ಮುಖಾಂತರವಾಗಿ. 2 ರೂಪದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಈ ರಾಸಾಯನಿಕ ಸಮೀಕರಣಗಳನ್ನು ಅಥವಾ ರಾಸಾಯನಿಕ ಕ್ರಿಯೆಗಳನ್ನು ಬರೀತೇವೆ. ಫಾರ್ ಎಕ್ಸಾಂಪಲ್ ನಾವು ತಗೋಬೇಕಾದ್ರೆ ಒಂದು ಚಿಕ್ಕದಾದಂಥ ಎಕ್ಸಾಂಪಲ್ ಅಂತ ತೆಗೆದುಕೊಳ್ಳೋಣ. ಒಂದು ಮ್ಯಾಗ್ನೇಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನಪ್ಪಾ ಅಂತಂದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ. ಇಲ್ಲಿ ನೋಡಿ ಮಕ್ಕಳೇ, ಪದಗಳಲ್ಲಿ ಯಾವ ರೀತಿಯಾಗಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಂ ಅನ್ನುವಂಥದ್ದು ನಾವು ಕನ್ನಡದ ಪದಗಳಲ್ಲೇ ಬರೆದಿದ್ದೀವಿ. ಆಕ್ಸಿಜನ್ ಅನ್ನುವಂಥದ್ದು ಕನ್ನಡ ಪದದಲ್ಲಿ. ಅದೇ ರೀತಿಯಾಗಿ ಇವುಗಳ ನಡುವಿನ ವರ್ತನೆಯನ್ನ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಯಿತು, ಅದನ್ನು ಸಹ ಪದಗಳಲ್ಲಿ ಬರೆದಿದ್ದೀವಿ. ಇದು ಪದಗಳಲ್ಲಿ ಬರುವಂಥ ರಾಸಾಯನಿಕ ವಿಧವಾಗಿತ್ತು. ಅದೇ ರೀತಿಯಾಗಿ ಸೂತ್ರ ಅಂತಂದಾಕ್ಷಣ ಏನು, ಮ್ಯಾಗ್ನೇಷಿಯಂನ ಸಾಮಾನ್ಯವಾದಂಥ ಸೂತ್ರ ಅಥವಾ ಮ್ಯಾಗ್ನೇಷಿಯಂನ ಏನಪ್ಪಾ ಅಂದ್ರೆ ಕೆಮಿಕಲ್ ಫಾರ್ಮುಲಾ ಅಂತಂದು ಏನು ಕರೀತಾರಪ್ಪ ಅಂತಂದ್ರೆ ಅದನ್ನ ಬರೆಯೋದು. ಅದು ಯಾವುದಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಂ ಅಂತನ್ನುವಂಥದ್ದು Mg ಅಂತನ್ನುವಂಥದ್ದು ಬರೀತೇವೆ. ಅದೇ ಆಕ್ಸಿಜನ್ ಅನ್ನ ನಾವು ಸಾಮಾನ್ಯವಾಗಿ O ಅಂತಂದು ಬರೀತೇವೆ. ಬಟ್ ಆಕ್ಸಿಜನ್ ಏನಪ್ಪಾ ಅಂದ್ರೆ ನಾವು ಬರೆಯುವಾಗ ಏನಪ್ಪಾ ಅಂದ್ರೆ O2 ಅಂತಂದು ಬರೀತೇವೆ. ಯಾಕಪ್ಪ ಅಂತಂದ್ರೆ ಅದ್ರದ್ದು ಏನಪ್ಪಾ ಅಂತಂದ್ರೆ ವೆಲೆನ್ಸಿಯ ಆಧಾರದ ಮೇಲೆ ಬರೀತೇವೆ. ಅದೇ ರೀತಿಯಾಗಿ ಇವೆರಡರ ನಡುವಿನ ವರ್ತನೆಯ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಯಿತು. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅನ್ನು ಈ ರೀತಿಯಾಗಿ ಬರೀತೇವೆ. ಇದು ಸೂತ್ರದ ಮುಖಾಂತರವಾಗಿ ಬರೆಯುವಂಥದ್ದು. ಅಂದರೆ ಕೆಲವೊಂದು ರಾಸಾಯನಿಕ ಸಮೀಕರಣಗಳಾಗಿರ್ಬೋದು ಅಥವಾ ರಾಸಾಯನಿಕ ಕ್ರಿಯೆಗಳಾಗಿರ್ಬೋದು 2 ರೀತಿಯಾಗಿ ಬರೀತೇವೆ. ಮೊದಲನೇದಾಗಿ ಏನಪ್ಪ ಅಂದ್ರೆ ಪದಗಳಲ್ಲಿ ಅಂತಂದರೆ ನಮ್ಮ ಕನ್ನಡ ಭಾಷೆಯ ಪದಗಳಾಗಿರ್ಬೋದು ಅಥವಾ ಇಂಗ್ಲೀಷ್ ಭಾಷೆಯ ಪದಗಳಾಗಿರ್ಬೋದು, ನಿಮ್ಮ ಮಾತೃಭಾಷೆಯ ಪದಗಳಾಗಿರ್ಬೋದು. ಆ ಮಾತೃಭಾಷೆಯ ಪದಗಳಲ್ಲಿ ಬರುವುದು, ಅದನ್ನು ಅವುಗಳಿಗೆ ಅಂದುಕೊಂಡಂತಹ ಸೂತ್ರಗಳನ್ನು ಹಾಕಿಕೊಂಡು ಬರೆಯುವುದು. 2 ರೀತಿಯಾದಂಥ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ನೋಡ್ಬೋದು. ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ನಾವು ನೋಡಿರುವಂತಹ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ನಿಮಗೆ ಗಮನ ಹರಿಸಿರ್ಬೋದು. ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಬರೆಯುವುದು. ಫಾರ್ ಎಕ್ಸಾಂಪಲ್ ಇವಾಗ ತಾನೇ ಬರೆದಿರೋದು ಬೇಡ, ಬೇರೆದು ಯಾವುದಾದ್ರೂ ಬರೆಯೋಣ. ನೋಡಿ ಮಕ್ಕಳೇ, ಒಂದು ಹೊಸದಾಗಿ ಬರೆದಿರೋದು. ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂನೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುವುದು. ಈ ಒಂದು ರಾಸಾಯನಿಕ ಕ್ರಿಯೆ ಬರೆದಾಗ ಇಲ್ಲಿ 2 ರೀತಿಯಾದಂತಹ ವಿಂಗಡಣೆಯನ್ನು ನಾವು ನೋಡ್ತೇವೆ. ಏನಪ್ಪಾ ಅಂತಂದ್ರೆ ಬಾಣದ ಗುರುತಿನ ಹಿಂಭಾಗದಲ್ಲಿ, ಬಾಣದ ಗುರುತಿನ ಮುಂಭಾಗದಲ್ಲಿ 2 ರೀತಿಯಾದಂತಹ ನಾವು ಇಲ್ಲಿ ನೋಡ್ತೀವಿ. ಬಾಣದ ಹಿಂದಿನ ಗುರುತುಗಳು, ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಪ್ರತಿವರ್ತಕಗಳು. ಅದೇ ರೀತಿಯಾಗಿ ಬಾಣದ ಮುಂದಿನ
ಈ ಕ್ರಿಯೆಯನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಉತ್ಪನ್ನಗಳು. ಪ್ರತಿಯೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಗುವಂತಹ ಇಲ್ಲಿ ಬಾಣದ ಹಿಂದಿನ ಇವುಗಳನ್ನೆಲ್ಲವೂ ಏನಪ್ಪಾ ಅಂತಂದ್ರ ಪ್ರತಿವರ್ತಕಗಳಂತ ಕರೀತಿದ್ರೆ, ಅದೇ ಬಾಣದ ಮುಂದಿನವುಗಳೆಲ್ಲವೂ ಏನಪ್ಪಾ ಅಂತಂದ್ರ ರಾಸಾಯನಿಕ ಕ್ರಿಯೆಗಳು ಅಥವಾ ಉತ್ಪನ್ನಗಳು ಅಂತ ಕರೀತಾರೆ. ನೋಡಿ ಮಕ್ಕಳೇ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅಂದ್ರೆ ಏನು ಅಂತನ್ನುವಂಥ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ರಾಸಾಯನಿಕ ಕ್ರಿಯೆಯಲ್ಲಿ ಇದು ಭಾಗವಹಿಸಬೇಕು, ಅವನ್ನ ಏನಂತ ಕರೀತಾರೆ? ಪ್ರತಿವರ್ತಕಗಳಂತ ಕರೀತಾರೆ. ಭಾಗವಹಿಸಿದ ಮೇಲೆ ಆ ರಾಸಾಯನಿಕ ಕ್ರಿಯೆಯಿಂದ ರೂಪುಗೊಳ್ಳುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾನಪ್ಪ ಅಂತಂದ್ರ ಉತ್ಪನ್ನಗಳು ಅಂತ ಕರೀತಾನೆ. ನೋಡಿ ಮಕ್ಕಳೇ, ಯಾವೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಕ್ರಿಯೆಯನ್ನ ಏನಂತ ಕರೀತಾನೆ? ಪ್ರತಿವರ್ತಕ ಅಂತ ಕರೆದ್ರೆ, ಅದೇ ರೀತಿಯಾಗಿ ಉತ್ಪನ್ನ ಅಂತಂದ್ರೆ ಏನಂತ ಕರೀತಾನಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರೂಪುಗೊಳ್ಳುವಂತಹ ಪ್ರಕ್ರಿಯೆಯನ್ನು ಅಂತ ಕರೀತಾನೆ. ಇದನ್ನು ನೆನಪಿಟ್ಕೊಳ್ಬೇಕು. ಅವುಗಳ ಡೆಫಿನೇಷನ್ ಅನ್ನ ಬರೆಸ್ತೀನಿ ಇವಾಗ. ನೋಡಿ ಮಕ್ಕಳೇ, ಪ್ರತಿವರ್ತಕಗಳು ಅಂತಂದ್ರೆ ಅನ್ನೋದನ್ನ ಇವಾಗ ತಾನೇ ಹೇಳಿದ್ದೆ. ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುವನ್ನು ಏನಂತ ಕರೀತಾರೆ? ಪ್ರತಿವರ್ತಕಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ಉತ್ಪನ್ನ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರೂಪುಗೊಂಡಂತಹ ವಸ್ತು. ಪ್ರತಿವರ್ತಕಗಳು ಯಾವಾಗಲೂ ಎಡಬದಿಯಲ್ಲಿ ಇರುತ್ತವೆ. ಎಡಬದಿ ಅಥವಾ ನಾವು ಏನಂತ ಕರಿಬಹುದು? LHS ಅಂತ ಕರಿಬಹುದು, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಅದೇ ರೀತಿಯಾಗಿ ಉತ್ಪನ್ನಗಳು ಯಾವಾಗಲೂ ಏನಪ್ಪಾ ಅಂತಂದ್ರ ಬಲಬದಿಯಲ್ಲೇ ಇರುತ್ತವೆ. ಅದನ್ನ ನಾವು RHS ಅಂತ ಕರಿಬಹುದು. ಇಲ್ಲಿ ಸರ್ ಕೇಳ್ತೀರ ನೀವು, ಸರ್ ನಿಮ್ಮ ಬಲಬದಿನ ನಮ್ಮ ಬಲಬದಿನ ಅಂತನ್ನುವಂಥದ್ದು. ಬಾಣದ ಗುರುತಿನ ಮುಂಭಾಗದಲ್ಲಿರುವುದೆಲ್ಲವೂ ಬಲಬದಿ, ಬಾಣದ ಗುರುತಿನ ಮುಂಭಾಗದಲ್ಲಿರುವುದೆಲ್ಲ ಬಲಬದಿ, ಬಾಣದ ಹಿಂಭಾಗದಲ್ಲೆಲ್ಲ ಇರುವುದೆಲ್ಲ ಎಡಬದಿ. ಅಂದ್ರೆ ಎಡಬದಿ ಅಂತಂದರೆ ಅಥವಾ LHS ಅಂತಂದರೆ ಪ್ರತಿವರ್ತಕಗಳು, ಅಥವಾ ಬಲಬದಿ ಅಥವಾ RHS ಅಂತಂದ್ರೆ ಉತ್ಪನ್ನಗಳು ಅಂತನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ರಾಸಾಯನಿಕ ಕ್ರಿಯೆಯಲ್ಲಿ ಜರುಗುವಂತಹ ಅಥವಾ ಎರಡು ವಿಧಗಳನ್ನು ನೋಡಿದ್ವಿ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ನೇರವಾಗಿ ಏನಪ್ಪಾ ಅಂತಂದ್ರೆ ನಾವು ರಾಸಾಯನಿಕ ಸಮೀಕರಣ ಎಂದರೇನು ಅಂತ ಕಡೆ ಹೋಗೋಣ. ರಾಸಾಯನಿಕ ಸಮೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿನ ಪ್ರತಿವರ್ತಕಗಳು, ಉತ್ಪನ್ನಗಳು ಮತ್ತು ಅವುಗಳ ಭೌತ ಸ್ಥಿತಿಗಳ ಸಾಂಕೇತಿಕವಾದ ನಿರೂಪಣೆಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಅಂದರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಇರ್ತಾವಂತನ್ನುವಂಥದ್ದನ್ನು ಇವಾಗ ತಾನೇ ನೋಡಿದ್ರಿ. ಯಾಕಂದರೆ ಪ್ರತಿವರ್ತಕಗಳು ಯಾವತ್ತೂ ಎಲ್ಲಿರ್ತಾವ? ಎಡಬದಿಯಲ್ಲಿರ್ತಾವ. ಅದೇ ರೀತಿಯಾಗಿ ಉತ್ಪನ್ನಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಬಲಬದಿಯಲ್ಲಿರ್ತಾವೆ. ಮತ್ತು ಅದೇ ರೀತಿಯಾದಂಥ ಭೌತ ಸ್ಥಿತಿಗಳು ಸಹ ಇಲ್ಲಿ ಜರುತ್ತವೆ ಅಂತನ್ನುವಂಥದ್ದನ್ನು ನಾವು ಗುರುತಿಸಬಹುದಾದ ಅಂಶಗಳಲ್ಲಿ ನಾವು ನೋಡಿದ್ವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನಾವು ಸಾಂಕೇತಿಕವಾದಂತಹ ನಿರೂಪಣೆಯನ್ನು ನೀಡೋದೇ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸಮೀಕರಣ ಆಗಿದೆ. ಯಾವ ರೀತಿಯಾಗಪ್ಪ ಅಂತಂದ್ರೆ ಇವಾಗ ನೋಡೋಣ ಒಂದು ಎಕ್ಸಾಂಪಲ್ ಅನ್ನ. ನಾವು ಮ್ಯಾಗ್ನೇಷಿಯಂ ಅನ್ನ ತೆಗೆದುಕೊಂಡಿವಿ, ಅದ್ರ ಜೊತೆಗೆ ಆಕ್ಸಿಜನ್ ಅನ್ನ ಸೇರಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಯಿತು ಅಂತನ್ನುವಂಥದ್ದು. ಈಗ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಇವೆರಡು ಏನಪ್ಪಾ ಅಂತಂದ್ರೆ ನಾವು ಪ್ರತಿವರ್ತಕಗಳಂತಂದು ಹೇಳ್ತೀವಿ. ಯಾಕಂತಂದ್ರೆ ಬಾಣದ ಹಿಂಭಾಗದಲ್ಲಿರುವಂಥದ್ದು ಪ್ರತಿವರ್ತಕಗಳು, ಬಾಣದ ಮುಂಭಾಗದಲ್ಲಿರುವಂಥದ್ದು ಉತ್ಪನ್ನಗಳು. ಅವುಗಳ ಭೌತ ಸ್ಥಿತಿಗಳ ಸಾಂಕೇತಿಕ ರೂಪವನ್ನು ಬರ್ದೇವೆ. ಇವುಗಳ ಭೌತ ಸ್ಥಿತಿಗಳ ಸಾಂಕೇತಿಕ ರೂಪ: ಮ್ಯಾಗ್ನೇಷಿಯಂ ಘನ ಸ್ಥಿತಿಯಲ್ಲಿದೆ, ಸಾಲಿಡ್; ಆಕ್ಸಿಜನ್ ಗಾಳಿಯ ಸ್ಥಿತಿಯಲ್ಲಿರುತ್ತದೆ, G ಅಥವಾ ಗ್ಯಾಸ್; ಮ್ಯಾಗ್ನೇಷಿಯಂ ಆಕ್ಸೈಡ್ ಏನಪ್ಪಾ ಅಂದ್ರೆ ಅದು ಸಹ ಪೌಡರ್ನ ರೂಪದಲ್ಲಿರುತ್ತದೆ, ಅದನ್ನು ಸಹ ಏನಪ್ಪಾ ಅಂದ್ರೆ ಘನ ಸ್ಥಿತಿಯಲ್ಲಿರುತ್ತದೆ. ಈ ರೀತಿಯಾದಂಥ ಭೌತ ಸ್ಥಿತಿಗಳನ್ನು ಬರೆಯುವುದು. ಇದೆಲ್ಲ ಆಗಿದ ಮೇಲೆ ಏನಪ್ಪಾ ಅಂತಂದ್ರೆ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂತ ಒಂದು ಏನಪ್ಪಾ ಅಂದ್ರೆ ಪುಟ್ಟ ಎಕ್ಸಾಂಪಲ್ ಅನ್ನು ನೋಡೋಣ ಬನ್ನಿ. ಈ ರಾಸಾಯನಿಕ ಸಮೀಕರಣಗಳನ್ನು ನಾವು ಸರಿದೂಗಿಸುವಿಕೆ ಬಗ್ಗೆ ಮಾತಾಡೋಣ. ಏನಪ್ಪಾ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತಂದ್ರೆ
ಪ್ರತಿಯೊಂದು ರಾಸಾಯನಿಕ ಸಮೀಕರಣದಲ್ಲಿ ಎರಡು ಭಾಗಗಳನ್ನು ನೋಡಿರ್ತೀವಿ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ಅಂದರೆ ಪ್ರತಿವರ್ತಕದಲ್ಲಿರುವಂತಹ ರಾಶಿಗಳ ಸಂಖ್ಯೆಯು ಉತ್ಪನ್ನಗಳಲ್ಲಿರುವಂತಹ ರಾಶಿಗಳ ಸಂಖ್ಯೆಯು ಸಮನಾಗಿರಬೇಕು ಅಂತನ್ನುವಂಥದ್ದನ್ನ ಇಲ್ಲಿ ಮೊದಲನೇ ಅಂಶವನ್ನು ನೋಡುತ್ತೇವೆ. ಅಂದ್ರೆ ರಾಸಾಯನಿಕ ಸಮೀಕರಣದಲ್ಲಿ ನೋಡಿರುವಂತ ಮೊದಲನೇ ಅಂಶ ಯಾವುದಪ್ಪ ಅಂತಂದ್ರೆ ಉತ್ಪನ್ನಗಳಲ್ಲೂ ಸಹ ಮತ್ತು ಪ್ರತಿವರ್ತಕದಲ್ಲೂ ಸಹ ಏನಪ್ಪಾ ಅಂತಂದ್ರೆ ಪ್ರತಿವರ್ತಕಗಳು ಸಹ ಮತ್ತು ಉತ್ಪನ್ನಗಳಲ್ಲಿ ಸಹ ಏನಪ್ಪಾ ಅಂತಂದ್ರೆ ಪರಮಾಣು ರಾಶಿಗಳ ಸಂಖ್ಯೆ ಏನಾಗಿರ್ಬೇಕು, ಸಮನಾಗಿರ್ಬೇಕು. ಇನ್ನು ಎರಡನೇ ಪ್ರಮುಖವಾದಂತಹ ಪಾಯಿಂಟ್ ಅನ್ನು ನೀವು ನೆನಪಿಟ್ಕೋಬೇಕು ಮಕ್ಕಳೇ, ಏನಪ್ಪಾ ಅಂತಂದ್ರ ಇಲ್ಲಿ ಯಾವುದೇ ಒಂದು ಪರಮಾಣು ರಾಶಿಯನ್ನ ನಾವು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕು. ಈ ಒಂದು ರಾಸಾಯನಿಕ ಸಮೀಕರಣ ಸರಿದೂಗಿಸುವ ಮುನ್ನ ಏನಪ್ಪಾ ಅಂದ್ರೆ ಈ ಎರಡು ಅಂಶಗಳನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡೋಣ. ಅದಕ್ಕೊಂದು ಎಕ್ಸಾಂಪಲ್ ಅನ್ನು ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಮ ಪಠ್ಯಕ್ರಮದಲ್ಲಿ ಅಥವಾ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರೋದನ್ನ ಗಮನಿಸೋಣ. ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. Fe ಅಂದ್ರೆ ಒಂದು ಕಬ್ಬಿಣವು ನೀರಿನೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆ ಮಾಡುತ್ತದೆ. ಇಲ್ಲಿ ನೋಡಿ, ಈ ರಾಸಾಯನಿಕ ಸಮೀಕರಣವನ್ನ ನಾವು ಸರಿದೂಗಿಸ್ಬೇಕಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಪ್ರಮುಖವಾಗಿ ನಾವು 7 ಹಂತಗಳನ್ನ ಇಲ್ಲಿ ಜರುಗಿಸಲೇಬೇಕು. ಎಷ್ಟು? 7 ಹಂತಗಳು. ಆ 7 ಹಂತಗಳು ಯಾವ್ಯಾವು? ಈ ಒಂದು ಉದಾಹರಣೆ ಮುಖಾಂತರವಾಗಿ ಆ ಹಂತಗಳನ್ನು ಒಂದೊಂದಾಗಿ ನೋಡ್ಕೋತಾರೆ. ಮೊದಲನೇ ಹಂತ 1 ನೋಡಿ ಮಕ್ಕಳು, ಈ ಹಂತ 1ರಲ್ಲಿ ಏನಿಲ್ಲ, ಕೊಟ್ಟಿರ್ತಕ್ಕಂತಹ ಈ ರಾಸಾಯನಿಕ ಸಮೀಕರಣವನ್ನ ನಾವು ಏನಪ್ಪಾ ಅಂತಂದ್ರೆ ಅವುಗಳನ್ನ ಬಾಕ್ಸ್ ರೂಪದಲ್ಲಿ ಬರ್ಕೊಳ್ಳೋದು ಅಷ್ಟೇ. ಮೊದಲನೇ ಹಂತದಲ್ಲಿ ಬಾಕ್ಸ್ ಅನ್ನು ಹಾಕೊಳ್ಳೋದು, ಪ್ರತಿಯೊಂದು ಬಾಕ್ಸ್ ಅನ್ನು ಹಾಕೊಂಡು ಇದೇ ಮೊದಲನೇ ಹಂತ. ಇನ್ನ ಎರಡನೇ ಹಂತದಲ್ಲಿ ನಾವು ಏನ್ ನೋಡ್ಬೇಕಪ್ಪ ಅಂತಂತಂದ್ರೆ ಕೊಟ್ಟಿರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಧಾತುಗಳನ್ನ ವಿಂಗಡಿಸಬೇಕು, ಆ ಧಾತುಗಳಲ್ಲಿ ಕೊಟ್ಟಿರುವಂತಹ ಪರಮಾಣು ರಾಶಿಗಳನ್ನ ಬರೀಬೇಕು. ಇದು ಏನಪ್ಪಾ ಅಂತಂದ್ರೆ ಎರಡನೇ ಹಂತದಲ್ಲಿ ನಾವು ಮಾಡಬೇಕಾಗಿರೋದು. ಹಂತ 2 ನೋಡೋಣ ನೇರವಾಗಿ. ಮೊದಲನೇದಾಗಿ ಧಾತುಗಳು LHS ಅಂದ್ರೆ ಎಡಬದಿಯಲ್ಲಿರುವಂತಹ ಪ್ರತಿವರ್ತಕಗಳು, ಆಮೇಲೆ RHS ನೋಡೋಣ ನೇರವಾಗಿ. ಮೊದಲನೇದಾಗಿ ಧಾತುಗಳು ಏನಪ್ಪಾ ಅಂತಂದ್ರೆ ಯಾವುದೇ ಹೇಳಿ, Fe, H and O, ಕಬ್ಬಿಣ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನುವಂಥದ್ದು. ಧಾತು ಕಬ್ಬಿಣ ಅನ್ನುವಂತಹ ಈ ಧಾತುವಿನ ಅಕ್ಕಪಕ್ಕದಲ್ಲಿ ಯಾವುದಾದರೂ ಒಂದು ಸಂಖ್ಯೆ ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಯಾವುದೇ ಒಂದು ಸಂಖ್ಯೆ ಕಾಣದಿದ್ದರೆ ಅಲ್ಲಿ ನಾವು ಏನು ಬರಿಬೇಕಪ್ಪ ಅಂತಂದ್ರೆ 1 ಬರಿಬೇಕು. ಯಾಕೆ ನಾವು LHS ಬರೀತಾ ಇದ್ದೇವೆ ಅಂತಂದ ಮಕ್ಕಳೇ, ಬಾಣದ ಹಿಂಭಾಗದಲ್ಲಿರುವಂಥದ್ದು ಪ್ರತಿವರ್ತಕ. ಈ ಪ್ರತಿವರ್ತಕವನ್ನ ನಾವು ಎಡಬದಿ ಅಂತಂದು ಕರಿತೇವೆ. ಎಡಬದಿಯನ್ನು ನಾವು LHS ಅಂತಂದು ಆಲ್ರೆಡಿ ನಾನು ತಿಳಿಸಿರ್ತೇನೆ. ಅದೇ ರೀತಿಯಾಗಿ ಹೈಡ್ರೋಜನ್ ಅನ್ನು ನೋಡಿ, ಹೈಡ್ರೋಜನ್ ಅಲ್ಲಿ ಎಷ್ಟಪ್ಪ ಅಂತಂದ್ರೆ 2. ಅಕ್ಕಪಕ್ಕದಲ್ಲಿ ನೋಡಿ ಯಾವುದೇ ಒಂದು ಸಂಖ್ಯೆ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಅದು 2. ಅದೇ ರೀತಿಯಾಗಿ ಆಕ್ಸಿಜನ್ ಅನ್ನು ನೋಡಿ, ಆಕ್ಸಿಜನ್ ಅಕ್ಕಪಕ್ಕದಲ್ಲಿ ಏನಾದ್ರೂ ಸಂಖ್ಯೆ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆ, ಇಲ್ಲಿ ಹಿಂದ್ಗಡೆ 2 ಅಂತ. ಈ 2 ಅನ್ನುವಂಥದ್ದು ಓನ್ಲಿ ಹೈಡ್ರೋಜನ್ಗೆ ಅಷ್ಟೇ ಏನಪ್ಪಾ ಅಂದ್ರೆ ಸೀಮಿತವಾಗಿರುತ್ತದೆ, ಆಕ್ಸಿಜನ್ಗಲ್ಲ. ಅಂದ್ರೆ ಆಕ್ಸಿಜನ್ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಸಂಖ್ಯೆ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾವು 1 ಬರ್ತೀವಿ. ಅದೇ ರೀತಿಯಾಗಿ RHS ಅಂದ್ರೆ ಉತ್ಪನ್ನ ಕಡೆಗೆ ಬಂದಾಗ F ಎಷ್ಟು ಸಂಖ್ಯೆಗಳನ್ನು ಹೊಂದಿವೆ? F ನೋಡಿ, Fನ ಅಕ್ಕಪಕ್ಕದಲ್ಲಿ ಎಷ್ಟಿವೆ? ಇಲ್ಲಿ ಕೆಳಗಡೆ 3 ಇದೆ, ಹಾಗಾಗಿ 3 ಬರೆಯಿರಿ. ತದನಂತರ ಹೈಡ್ರೋಜನ್ ಕಡೆಗೆ ಹೋಗಿ, ಹೈಡ್ರೋಜನ್ ಅಕ್ಕಪಕ್ಕದಲ್ಲಿ ನೋಡಿ, ಹೈಡ್ರೋಜನ್ ಕೆಳಗಡೆ ಎಷ್ಟಿದೆಪ್ಪ ಅಂತಂದ್ರೆ 2 ಇದೆ. ಅದೇ ರೀತಿಯಾಗಿ ಆಕ್ಸಿಜನ್ ಅಕ್ಕಪಕ್ಕದಲ್ಲಿ ನೋಡಿ, ಆಕ್ಸಿಜನ್ ಅಕ್ಕಪಕ್ಕ 4 ಇದೆ, 4 ಬರ್ತದೆ. ಇದು ಹಂತ 2ರಲ್ಲಿ ನಾವು ಗಮನಿಸಬೇಕಾದಂತ.
ಓಕೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ನಾವು ಧಾತುಗಳ ಒಂದು ಪ್ರತಿವರ್ತಕದಲ್ಲಿರುವಂತಹ ರಾಶಿಗಳನ್ನ ಮತ್ತು ಉತ್ಪನ್ನಗಳಲ್ಲಿರುವಂತಹ ರಾಶಿಗಳನ್ನ ನಾವು ಈ ರೀತಿಯಾಗಿ ಬರ್ಕೊಂಡಿವಿ. ಇಲ್ಲಿ ಗಮನಿಸಬಹುದು ಏನಪ್ಪಾ ಅಂತಂದ್ರ ಕಬ್ಬಿಣವು ಪ್ರತಿವರ್ತಕದ ಕಡೆಗೆ 1 ಪರಮಾಣು ರಾಶಿಯನ್ನು ಹೊಂದಿದ್ರೆ ಉತ್ಪನ್ನಗಳಲ್ಲಿ 3, ಹೈಡ್ರೋಜನ್ 2, ಆ ಕಡೆಯೂ ಸಹ 2, ಆಕ್ಸಿಜನ್ ಇಲ್ಲಿ 1, ಆ ಕಡೆ 4. ಇದನ್ನ ನಾವು ಗಮನಿಸಿರ್ತೀವಿ. ಇವಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಗುಣಲಬ್ಧಗಳನ್ನ ಅಂದ್ರೆ ನಾವು ರಾಶಿಗಳನ್ನ ಗುಣಲಬ್ಧ ಮಾಡಬೇಕು. ಅವಾಗ ತಾನೇ ಹೇಳಿರೋದು ಯಾವುದೇ ರಾಶಿಗಳನ್ನ ಸೃಷ್ಟಿಸಲು ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸಮೀಕರಣದಲ್ಲಿ ಸೃಷ್ಟಿಸಲು ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಅವುಗಳನ್ನ ಗುಣಲಬ್ಧವಾಗಿ ತೆಗೆದುಕೊಳ್ಳೋಣ. ಆಕ್ಸಿಜನ್ ಏನಪ್ಪ ಅಂದ್ರೆ ಇದಕ್ಕೆ ಎಷ್ಟಿವೆ, ಇಲ್ಲಿ 4 ಇವೆ ಅಂತಂದ್ರೆ ನಾವು ಇದಕ್ಕೆ 1 × 4 ಮಾಡಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. ಓಕೆನಾ? ಆಯ್ತು ನೋಡಿ ಮಕ್ಕಳೇ, ನಾವು ಆಕ್ಸಿಜನ್ ಯಾವ ಕಡೆ ತಗೊಂಡಿದ್ವಿ, LHS ಅಂತಂದ್ರೆ ಈ ಕಡೆ ಬಾಣದ ಗುರುತಿನ ಹಿಂಭಾಗದ ಕಡೆಗೆ. ಆಕ್ಸಿಜನ್ ಎಲ್ಲಿದೆ, ಇಲ್ಲಿದೆ. ಸೊ ಆಕ್ಸಿಜನ್ ಎಷ್ಟು ತಗೊಂಡಿದೀವಿ, 4 ತಗೊಂಡಿದೀವಿ. 4 ಆನ್ಸರ್ ಬಂತು. ನಾವು 4 ಅನ್ನುವಂಥದ್ದನ್ನ ಇಲ್ಲಿ ಬರೀಬೇಕು. ಎಲ್ಲಿ ಆಕ್ಸಿಜನ್ ಕೆಳಭಾಗದಲ್ಲಾಗಲಿ ಅಥವಾ ಆಕ್ಸಿಜನ್ ಪಕ್ಕದಲ್ಲಾಗಲಿ ಬರೀಬಾರ್ದು, ಸಂಪೂರ್ಣವಾಗಿ ನೀರಿನ ಅಣುಸೂತ್ರದ ಪಕ್ಕದಲ್ಲಿ ಬರ್ತದೆ. ಇದು ಏನಪ್ಪಾ ಅಂತಂದ್ರೆ ಹಂತದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಂತರ ನಾವು ಮತ್ತೊಮ್ಮೆ ಈ ರಾಸಾಯನಿಕ ಕ್ರಿಯೆಯನ್ನು ನೋಡೋಣ. ಮತ್ತೆ ಇದೇ ರೀತಿಯಾಗಿ ಬರೆದುಕೊಳ್ಳೋಣ. ಇದು ಹಂತ 3ರಲ್ಲಿ ನೋಡೋಣ. ಹಂತ 3 ಏನು ಹೇಳುತ್ತೆ ನೋಡೋಣ. ನೋಡಿ ಹಂತ 3 ಅದೇ ಇದೆ, ಎಲ್ಲವೂ ಸೇಮ್. ಇವಾಗ ನೋಡಿ ಹಂತ 3ರಲ್ಲಿ ಕಬ್ಬಿಣದಲ್ಲಿ ಏನೂ ಇಲ್ಲ, 1 ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅಲ್ಲಿ ನೋಡಿ, ಹೈಡ್ರೋಜನ್ ಅಲ್ಲಿ ಆಲ್ರೆಡಿ 2 ಅಂತ ಮೊದಲೇ ಹೇಳಿದ್ರಿ. ಇವಾಗ ಮತ್ತೆ ಪಕ್ಕದಲ್ಲಿ 4 ಇವೆ ಅಂತಂದ್ರೆ ಇಲ್ಲಿ ಈ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ A4 ಮತ್ತೆ 2 ಇದೆ. ಇಲ್ಲಿ ಎ ಅನ್ನುವಂಥ ಒಂದು ಧಾತುವಿನ ಪಕ್ಕದಲ್ಲೂ ಸಹ 4 ಇದೆ, ಕೆಳಗಡೆ 4 ಇದೆ. ಅಂದ್ರೆ ಇವೆರಡೂ ಏನಾಗುತ್ತಪ್ಪ ಅಂತಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ಎಷ್ಟು, 4 2 8. ಅದೇ ರೀತಿಯಾಗಿ ಇಲ್ಲಿ ನೋಡಿ ಹೈಡ್ರೋಜನ್ ಪಕ್ಕದಲ್ಲಿ 4 ಇದೆ, ಅದರ ಕೆಳಭಾಗದಲ್ಲಿ 2 ಇದೆ. 4 2 8 ಅಂತನ್ನುವಂಥದ್ದನ್ನ ಗಮನಿಸಬಹುದು. ಅದೇ ರೀತಿಯಾಗಿ ಇದು ಹೈಡ್ರೋಜನ್ನಿಗಷ್ಟೇ ಸೀಮಿತವಾಗಿಲ್ಲ. ಇದೇನಪ್ಪಾ ಅಂತಂದ್ರೆ ಆಕ್ಸಿಜನ್ಗೂ ಸಹ ಏನಪ್ಪಾ ಅಂದ್ರೆ ಸೀಮಿತವಾಗಿರುತ್ತದೆ. ಅಂದ್ರೆ ಆಕ್ಸಿಜನ್ ಏನಪ್ಪಾ ಅಂತಂದ್ರೆ ಎಷ್ಟು ಪರಮಾಣು ರಾಶಿಯನ್ನು ಹೊಂದಿದೆ, 4 ಅಂತನ್ನುವಂಥದ್ದನ್ನು. ಅದೇ ರೀತಿಯಾಗಿ RHS ಹೋಗಿದಾಗ Fe ಎಷ್ಟಪ್ಪ ಅಂತಂದ್ರೆ 3, ಹೈಡ್ರೋಜನ್ ಎಷ್ಟಪ್ಪ ಅಂತಂದ್ರೆ 2. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಆಕ್ಸಿಜನ್ ಎಷ್ಟಪ್ಪ ಅಂತಂದ್ರೆ ಎಷ್ಟಿದೆ, ಆಕ್ಸಿಜನ್ 4. ಇಲ್ಲಿ ನೋಡಿ ಇವಾಗ ಹಂತ 2ರಲ್ಲಿ ಹೈಡ್ರೋಜನ್ ಸರಿಯಾಗಿತ್ತು, ಆಕ್ಸಿಜನ್ ಸರಿಯಾಗಿರಲಿಲ್ಲ, ಸರಿದೂಗಿಸಿರಲಿಲ್ಲ. Fe ಅದನ್ನು ಸಹ ಸರಿದೂಗಿಸಿರಲಿಲ್ಲ. ಇವಾಗ ನೋಡಿ ನಾವು ಇಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೈಡ್ರೋಜನ್ ಅನ್ನು ತೆಗೆದುಕೊಳ್ಳೋಣ. ಹೈಡ್ರೋಜನ್ ಏನಪ್ಪಾ ಅಂತಂದ್ರೆ ಈ ಕಡೆ LHS 8 ಇದೆ, RHS ಎಷ್ಟಪ್ಪ ಅಂತಂದ್ರೆ 2 ಇದೆ. ಅಂತಂದ್ರೆ ನಾವೇನು ಮಾಡೋಣ, ಈ ಕಡೆ 2 4 8. ನಾ ಹೇಳಿದ್ದೆ ಗುಣಲಬ್ಧಗಳನ್ನ ಮಾಡ್ಕೋಬೇಕು ಅಂತನ್ನುವಂಥದ್ದು. ಅಂದ್ರೆ ಯಾವ ಕಡೆ ತೊಗೊಂಡಿದ್ದೆ ನಾನು, RHS ಪ್ರತಿ ಉತ್ಪನ್ನಗಳಲ್ಲಿ ತೊಗೊಂಡಿದ್ದೆ. ಉತ್ಪನ್ನಗಳಲ್ಲಿ ನೋಡಿ ಹೈಡ್ರೋಜನ್ ಅಲ್ಲಿದೆ, ಇಲ್ಲಿದೆ. ನಾವೆಲ್ಲಿ ಸೇರಿಸ್ಬೇಕು, ಈ 4ಅನ್ನ ಈ ಹೈಡ್ರೋಜನ್ನ ನೋಡಿ. ನೆಕ್ಸ್ಟ್ ಮತ್ತೆ ತಗೊಳ್ಳೋಣ. Fe ಈ ಸೈಡ್ 1 ಇದೆ, ಹೈಡ್ರೋಜನ್ ಎಷ್ಟಿದೆ, 8 ಇದೆ. ಅದೇ ರೀತಿಯಾಗಿ ಆಕ್ಸಿಜನ್ 4 ಇದೆ. RHS ಸೈಡ್ ನೋಡಿದಾದ್ರೆ Fe 3 ಇದೆ, ಹೈಡ್ರೋಜನ್ ಎಷ್ಟಿದೆ, 4 2 8 ನೋಡಿ. ಅದೇ ಇನ್ನು ಆಕ್ಸಿಜನ್ ಎಷ್ಟಿದೆ, 4 ಇದೆ. ಹಾಗಾದ್ರೆ ಯಾವ ಕಡೆ ನಾವು ಈಗ ತಗೋಬೇಕು, RHS ಕಡೆ ಏನಪ್ಪಾ ಅಂತಂದ್ರೆ ನಮಗೆ Fe ನ LHS ಸೈಡ್ ಏನಪ್ಪಾ ಅಂತಂದ್ರೆ ಪರಮಾಣು ಸಂಖ್ಯೆ 1 ಇದೆ. ಅದೇ ರೀತಿಯಾಗಿ RHS ಸೈಡ್ 3 ಇದೆ. ಆದರೆ ಗುಣಲಬ್ಧವಾಗಿ 3ಅನ್ನು ತೆಗೆದುಕೊಂಡು ಇಲ್ಲಿ 3ಅನ್ನು ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ನೋಡಿ, LHS ಸೈಡ್ Fe ಜೊತೆಗೆ ನೋಡಿದಾಗ ನಾವು 3ಅನ್ನು ತೆಗೆದುಕೊಂಡು 3 ಅದರ ಪಕ್ಕದಲ್ಲಿ ಬಾಕ್ಸ್ನ ಹೊರಭಾಗದಲ್ಲಿ ಬರೀಬೇಕು. ಬಾಕ್ಸ್ನ ಹೊರಭಾಗದಲ್ಲಿ ಅದಕ್ಕೆ ಹಂತ 1ರಲ್ಲಿ ಅದಕ್ಕೆ ಹೇಳಿದ್ರು ಬಾಕ್ಸನ್ನು ಹಾಕಬೇಕು ಅಂತಂದು. ಬಾಕ್ಸನ್ನು ಹಾಕಿದಾಗ ಏನಾಗುತ್ತೆಪ್ಪ ಅಂತಂದರೆ ನಿಮಗೆ ಈ ಕರೆಕ್ಟ್ ಆದಂಥ ರಿಯಾಕ್ಷನನ್ನು ಬರೆಯೋಕ್ಕಾಗುತ್ತೆ. ಇವಾಗ ನೋಡಿ Fe ಎಲ್ಲ ರಿಯಾಕ್ಷನ್ಸ್ ಆಗುತ್ತೋ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ನೋಡಿ Fe 3 ಇದೆನಾ, 3 ಇದೆ.
ಮತ್ತು ಅದೇ ರೀತಿಯಾಗಿ ನೇರವಾಗಿ RHS FP 3 ಇದೆ. ಅದೇ ರೀತಿಯಾಗಿ ಹೈಡ್ರೋಜನ್ ನೋಡಿ 4 2 8 8 ಇದೆ. ಆ ಕಡೆ ನೋಡಿ 4 2 8 8 ಇದೆ. ಆಮೇಲೆ ಆಕ್ಸಿಜನ್ 4 ಇದೆ, ಇಲ್ಲೂ 4 ಇದೆ. ಆ ಕಡೆ ಆಕ್ಸಿಜನ್ 4 ಇದೆ, 4 ಇದೆ. ಹಾಗಾದರೆ ಇದು ಏನಪ್ಪ ಅಂತಂದರೆ ಸರಿದೋಗಿದ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಆದರೆ ನಿಮಗೊಂದು ಮಹತ್ವವಾದಂಥ ಪಾಯಿಂಟನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಹೇಳಿದರು, ರಾಸಾಯನಿಕ ಸಮೀಕರಣದಲ್ಲಿ ಹೇಳಿದರು. ಪ್ರತಿವರ್ತಕಗಳು ಉತ್ಪನ್ನಗಳು ಅವುಗಳ ರಾಶಿಗಳು ಸಮನಾಗಿರಬೇಕು ಅಂತಂದು ಹೇಳಿದರು. ರಾಶಿಗಳು ಸಮನಾಗಿವೆ. ಆದರೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಅವುಗಳ ಕೆಳಗಡೆ ಭೌತಿಕವಾದಂಥ ಸ್ಥಿತಿಗಳನ್ನು ಸಹ ಬರೀಬೇಕಂತನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಮಕ್ಕಳೇ. ಇಲ್ಲಿ ನೋಡಿ, ಇದೇ ರಿಯಾಕ್ಷನನ್ನು ಮತ್ತೊಮ್ಮೆ ಪುನಃ ಬರೆದು ನಿಮಗೆ ಭೌತಿಕವಾದಂಥ ಸ್ಥಿತಿಗಳನ್ನು ಬರೆದು ನಿಮಗೆ ತಿಳಿಸ್ಕೊಡ್ತೀನಿ. 3Fe plus 4H2O gives rise to Fe3O4 plus 4H2. ಇದು ರಾಸಾಯನಿಕ ಸಮೀಕರಣ ಸರಿದೋಗಿರೋ. ಇದರ ಕೆಳಗಡೆ ಏನಪ್ಪ ಅಂತಂದ್ರೆ ನಾವು ಭೌತ ಸ್ಥಿತಿಗಳನ್ನು ಬರೀಬೇಕು. ಇದು ಘನ ಸ್ಥಿತಿಯಲ್ಲಿದೆ, ಇದು ದ್ರವ ಸ್ಥಿತಿಯಲ್ಲಿದೆ, ಲಿಕ್ವಿಡ್ ಎಲ್ ಅಂತಂದು. ತದನಂತರ ಇದು ಏನಪ್ಪ ಅಂತಂದ್ರೆ ಇದನ್ನು ಸಹ ಘನ ಸ್ಥಿತಿ, ಗ್ಯಾಸ್. ಹೈಡ್ರೋಜನ್ ಏನಪ್ಪ ಅಂದ್ರೆ ಅನಿಲ ಸ್ಥಿತಿಯಲ್ಲಿ ಇರುತ್ತದೆ ಅಂತಂದು. ಇದು ಏನಪ್ಪ ಅಂತಂದ್ರೆ ನಾವು ಇವಾಗ ಮೊದಲನೇ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಈ ಚಾಪ್ಟರ್ನಲ್ಲಿ ನಾವು ಇಲ್ಲಿವರೆಗೆ ಏನಪ್ಪ ನೋಡಿದ್ರೆ ಅಂತಂದ್ರೆ ಒಳಗೊಂಡಿರುವ ಅಂಶಗಳಲ್ಲಿ ದೈನಂದಿನ ಜೀವನದಲ್ಲಿ ಆಗುವಂಥ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆ ಎಂದರೇನು, ಆ ರಾಸಾಯನಿಕ ಕ್ರಿಯೆ ಯಾವ ರೀತಿಯಾಗಿ ಜರುಗುತ್ತದೆ, ಮತ್ತು ಆ ರಾಸಾಯನಿಕ ಕ್ರಿಯೆಯಲ್ಲಿ ಬರುವಂಥ ಪ್ರತಿವರ್ತಕಗಳು, ಉತ್ಪನ್ನಗಳು, ಮತ್ತು ಅದಾಗಿದ್ಮೇಲೆ ಏನಪ್ಪ ಅಂತಂದ್ರೆ ನಾವು ರಾಸಾಯನಿಕ ಸಮೀಕರಣ ಮತ್ತು ಅವುಗಳ ಡೆಫಿನೇಷನ್ ಮತ್ತು ಒಂದು 7 ಹಂತಗಳನ್ನು ಒಳಗೊಂಡಿರುವಂಥ ಅಂಶವನ್ನು ನೋಡಿದ್ರಿ. ಈ ಒಂದು ರಾಸಾಯನಿಕ ಸಮೀಕರಣ ಮತ್ತು ಸರಿದೂಗಿಸುವುದು ಮತ್ತು ಭೌತಿಕವಾದಂಥ ರೀತಿಯಲ್ಲಿ ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳ ರಾಶಿಗಳು ಸಮನಾಗಿರುವುದರ ಬಗ್ಗೆಯೂ ಸಹ ಏನಪ್ಪ ಅಂದ್ರೆ ಇಲ್ಲಿ ಗಮನ ಹರಿಸಿದ್ರಿ. ಇನ್ನು ಇದರ ಮುಂದಿನ ಒಂದು ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.